மத்தேயு 3ஆம் அதிகாரம் 2ஆம் வசனம். அது முதல் இயேசு மனம் திரும்புங்கள், பரலோகராஜ்யம் சமீபமா இருக்கிறது என்று பிரசங்கிக்க தொடங்கினார். ಅವರು ಹೇಳ್ತಾರೆ ಇವ್ನು ನಮ್ಗೆ ಆಶೀರ್ವಾದ ಕೊಡ್ತಾ ಇರುತ್ತೆ. ಯಾಕೆಂದ್ರೆ ನಾವು ಜೀಸಸ್ 10 ಮೆಸೇಜ್ 4ನೇ ಅಧ್ಯಾಯದಲ್ಲಿ ಅವ್ರು ಏನ್ ಹೇಳ್ತಾರೆ, ಮನ ತಿರುಗಿ. ಅಪ್ಪ ಅವ್ರು ಮನ ತಿರುಗೋದನ್ನ ದೇವ್ರು ಇಷ್ಟಪಡ್ತಾರೆ ಅಂತ. ಯಾಕೆಂದ್ರೆ ನಾವು ಮನ ತಿರುಗಿದ್ರೆ ದೇವ್ರು ಏನ್ ಹೇಳ್ತಾರೆ ಗೊತ್ತಾ, ಒಬ್ರು ಮನ ತಿರುಗಿದರೆ ಪರಲೋಕ ರಾಜ್ಯನೇ ಸಂತೋಷ ಪಡ್ತಂತೆ. பரலோக ராஜ்யத்தை மனம் திரும்ப ஒரே பாவி நிமித்தம் பரலோக ராஜ்யத்துல மிகுந்த சந்தோஷம் உண்டாயிருக்கும். அப்போ நாம மனம் ತಿರುಗಿದ್ರೆ ಎಲ್ಲಿ ಸಂತೋಷ ಇದೆ ಅಂತ ಬರಲಿ. ಅವರೇ ನಮ್ಮ ಪ್ರಪಂಚ ಒಂದೇ ಒಂದು ಪಾಪಿ ಮನ ತಿರುಗುವಾಗ ಎಷ್ಟು ಖುಷಿ ಆಗ್ತಾರೆ. ಆದರೆ ನಾವು ಹೋಗುವಾಗ ಎಲ್ಲರೂ ಮಾಡ್ತಾರೆ, ಬನ್ನಿ 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 ಅಂತ ನಮ್ಮನ್ನ ಏನ್ ಮಾಡ್ತಾರೆ, ಸ್ವಾಗತ ಮಾಡ್ತಾ ಇರ್ತಾನೆ. நம்மள வாங்க வாங்கன்னு சொன்ன என்ன செய்வாங்க, அழைப்பாங்க. நம்மள வரவேற்க ஆளுக்கு ரெடியா. ஆனா எப்போ மனம் திரும்புற உடனே என் பாவத்தை விட்டுட்டு ஆண்டவரே இனி வேண்டாம் ஆண்டவரே இந்த பாவம் வேண்டாம், ನಾನು ರಕ್ಷಣೆ ಒಂದು ವೇಳೆ ನಾನು ಅದೇ ಸಡನ್ನಾಗಿ ರಕ್ಷಣೆ ಹೊಂದಿತ್ತು. ನನಗೆ ನನ್ನ ದೇವರು ಅದೇ ಹೇಳ್ತಾ ಇದ್ರಲ್ಲ, ನಾನು ಆರಿಸ್ಕೊಂಡಿಲ್ಲ. ಅವ್ರು ಎಲ್ಲೋ ವೈರ್ನ ಹಿಡಿದು ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. 2 ಏಟು ಹಾಕಿ ಎಲ್ಲ ಕರ್ಕೊಂಡು ಬಂದು ನನ್ನ ದೇವರೊಳಗೆ ಬಿಟ್ಟಿದ್ರು. ಬಿಟ್ಟಿದ ಮೇಲೆ ನಾನೇನು ಹೇಳಿದೆ ಗೊತ್ತಾ, ಎಸಪ್ಪ ನನ್ನ ಹೊಟ್ಟೆ ಕೆಚ್ಚಿರ್ತದೆ, ನನ್ನ ಕೋಪ ಇರ್ತದೆ, ನಾನು ಜಗಳ ಮಾಡ್ತೀನಿ, ಒಂದೊಂದಾಗಿ ಇದನ್ನ ಬಿಟ್ಟಿದ್ರೆ ಕೊಡಿ. ನಾನು ಶಾಂತವಾಗಿರ್ಬೇಕು, ಸಮಾಧಾನ ಇರಬೇಕು, ಒಳ್ಳೆ ಹೆಸರು ತಗೋಬೇಕು, ರಿವೆಂಜಿ ಅದೇ ಪಡಿ ತಮಿಳಲ್ಲಿ ಕನ್ನಡ ಗೊತ್ತಿಲ್ಲ. ಅದೇ ಒಬ್ಬರು ಮಾಡಿದ್ರೆ ನಾವೇನ್ ಮಾಡ್ತೀವಿ, ಸೇರ್ ತಿರ್ಸ್ಕೊಳ್ತೀವಲ್ಲ, ಅದನ್ನೇ ಅವೆಲ್ಲ ನನಗಿತ್ತು. ನಾನು ಬಿಡಲ್ಲ. ಯಾರಾದ್ರೂ ಏನಾದ್ರು ಮಾಡ್ಬಿಟ್ಟೆ, ಚಿಕ್ಕ ಇರ್ತಾನೆ ಯಾರು ಒಂದ್ ದಿವಸ ನೋಡ್ತೀನಿ ಅಂತ ನಾನು ನೆನೆಸ್ಕೊಂಡು ಒಂದು ನಿಮ್ಮೂರಲ್ಲಿ ಹೆಂಗೆ ಗೊತ್ತಿಲ್ಲ, ನಮ್ಮೂರಲ್ಲಿ ಹೆಂಗೆ ಒಂದು ಏರಿಯಾ ಇರ್ತದೆ, ಇನ್ನೊಂದು ಏರಿಯಾ ಇರ್ತದೆ. ನಾವು ಈ ನಮ್ಮ ಏರಿಯಾಗೆ ಬರಲ್ಲ, ಆದ್ರೆ ನಾವು ಆ ಏರಿಯಾಗೆ ಹೋಗ್ತಿರಲ್ಲ, ರೌಡಿ ಸುತ್ತಾರಲ್ಲ ಆ ಥರ. ಏನ್ ಮಾಡ್ಬೇಕು, ನಾವು ಅಲ್ಲಿ ಹೋದ್ರೆ ಅವ್ರ ಜಡ ನಾನು ಹೇಳಿನೇ ಹಿಂಸೆ ಆದರೂ ಏನ್ ಮಾಡೋದು, ಅಲ್ಲಿ ಹೋದ್ರೆ ನನಗೆ ಯಾರು ಹೊಡಿಯಕ್ಕೆ ಬರ್ತಾರೆ, ಇವಳು ಅಲ್ಲಿ ಹೋಗಿ ಬರ್ತಾಳೆ, ಓಡಿ ಬಂದ್ಬಿಡ್ತೀವಿ. ಇಲ್ಲಿ ಓಡಿ ಬಂದ್ಬಿಟ್ಟು ಇವಾಗ ನಮ್ಮ ಏರಿಯಾ ಅಂತ ನಾನು ಹೇಳಿದ್ದೀನಿ. ನನಗೆ ನಾನು ಏನು ಮಾಡ್ತೇನೆ, ಆವಾಗಲೂ ನನಗೆ ಅಷ್ಟು ತಿಳಿಗಿಲ್ಲ. ಆಮೇಲೆ ದೇವ್ರಿಗೆ ಕಣ್ಣಿಗೆ ಚೆನ್ನಾಗಿ ಹೊಡೆದು ಮಾಡಬಾರ್ದು. ತಿರ್ಗ ನನಗೆ ಅಲ್ಲಿ ಹೋದ್ರೆ ಆಮೇಲೆ ಆ ಏರಿಯಾಗೆ ನಾವು ಹೋಗೋದೇ ನಾವು ಭಯಪಡ್ತೀನಿ. ಯಾಕಂದ್ರೆ ನಮ್ಮ ಅಕ್ಕನ ಯಾರಾದ್ರೂ ಏನೋ ಗೇಲಿ ಮಾಡಿದ್ರೆ ಏನೋ ಕೋಪ ಬರ್ತಾರೆ. ಯಾರಾದ್ರೂ ನಮ್ಮ ಅಕ್ಕ ಮೇಲೆ ಏನಾದರೂ ಕೋಪ ಮಾಡಿದ್ರೆ ವಯಸ್ಸುಗಳಿಗೆಲ್ಲ ನನ್ನ ಬಗ್ಗೆ ನಾನು ಹೇಳ್ತಾರೆ, ಹೋದ್ರೆ ಹೊಡೆದಿಲ್ಲ ಇವರು ಏನು ಮಾಡ್ತೀನಿ ಅಂತ. ಆದರೆ ನಾವು ಏನು ಮಾಡಬೇಕು, ಇಲ್ಲಿ ಬಂದ ಮೇಲೆ ದೇವರದು ಅದೆಲ್ಲ ಬಿಟ್ಬಿಡು, ನಾನು ನೋಡ್ಕೊಡ್ತೀನಿ. ನೀನು ಯಾಕೆ ಹೊಡಿತೀಯ, ನೀನು ಯಾಕೆ ರೆವೆನ್ಯೂ ಮಾಡ್ತೀಯ, ಬೇಡ ನಾನು ನೋಡ್ಕೊಡ್ತೀನಿ. ಎಸಪ್ಪ ಹೇಳಿ ನಾನು ನನ್ನ ಡೈರಿಯಲ್ಲಿ ಇನ್ನೂ ಇದೆ, ಡೈರಿಯಲ್ಲಿ ಎಸಪ್ಪನ ಕೋಪ ಜಾಸ್ತಿ ಇದೆ, ಆ ಕೋಪ ಅಂತಿದ್ರೆ ನಾನು ಶಾಂತವಾಗಿರ್ಬೇಕು, 2 ಗಂಟೆ ಇರ್ತೇನೆ, ಹಿಂಗೆ ಹೋಗ್ಬೇಕು ಅಂತ ಒಂದೊಂದಾಗಿ ನನ್ನ ಕೆಟ್ಟು ಕ್ಯಾರೆಕ್ಟರ್ ಎಲ್ಲ ಬರೆದು ಇಟ್ಬಿಟ್ಟು ಬೇಡ ಅಂತ ಹೇಳ್ತೇನೆ. ಅವಾಗ ಏಸಪ್ಪ ಏನು ಹೇಳ್ತಾರೆ, ನಮ್ಮ ಹತ್ರ ಏನು ಇಷ್ಟಪಡ್ತಾರೆ, ಅವರು ಫಸ್ಟ್ ಏನು ಇಷ್ಟಪಡ್ತಾರೆ, ನಮ್ಮ ಏಸಪ್ಪ ಮಕ್ಕಳು ತಾನೆ, ಏನು ಇಷ್ಟಪಡ್ತಾರೆ, ನಮ್ಮ ಮನಸ್ಸನ್ನ ದೇವರ ಕಡೆಗೆ ತಿರುಗಬೇಕು. ಆದ್ರೆ ನೀವು ಯಾವಾಗ ಮನಸ್ಸನ್ನ ದೇವರಿಗೆ ತಿರುಗಿಸ್ತೀರೋ ಆವಾಗಲೇ ಪರಲೋಕ ರಾಜ್ಯ ನಿಮ್ಮಕ್ಕೆ ಏಂಜಲ್ಸ್ ದೇವರು ಎಲ್ಲರೂ ಸಂತೋಷ ಪಡ್ತಾರೆ. ನಮ್ಮ ಏಸಪ್ಪ ಎಲ್ಲರೂ ಸಂತೋಷ ಪಡ್ತಾರೆ. ಏಸಪ್ಪ ಸಂತೋಷ ಪಟ್ಟರೆ ನಮ್ಗೆ ಎಲ್ಲ ಹಸಿರು ಕೊಡ್ತಾರೆ. ನಿಮ್ಮ ಮನೆಗೆ ಹಂಗೆ ತಾನೆ, ನಿಮ್ಮ ಮಕ್ಕಳು ಇಷ್ಟ ಆದ ಮಕ್ಕಳಿಗೆಲ್ಲ ಕೊಡ್ತಿರ್ತಾನೆ, ಅದೇ ತರ. ಈಗ ನೋಡಿ, ಸರಿ ನಾವು ಮನ ತಿರುಗಬೇಕಾದ್ರೆ ನಾವು ಏನು, ಸರಿ ನೀವು ಮನ ತಿರುಗಿಲ್ಲ ಅಂದ್ರೆ ನೀವತ್ತ ಏಸಪ್ಪ ಬರ್ತಾರ, ನಾನು ಒಳ್ಳೆಯವಳಪ್ಪ, ನಾನು ದೀಸ ತಗೊಂಡ್ಬಿಟ್ಟಿದ್ದೀನಿ, ಎಲ್ಲ 7 ಸತ ದೀಸ ತಗೊಂಡ್ಬಿಟ್ಟಿದ್ದೀನಿ, ಚರ್ಚಿಗೆ ಕರೆಕ್ಟಾಗಿ ಹೋಗ್ಬಿಡ್ತೀನಿ, ಚರ್ಚಿಗೆಲ್ಲ ಹೋಗ್ತೀನಿ. ಪಾಸ್ ಏನಿಲ್ಲ, ಓಕೆ ಪಾಸ್ ಮಾಡ್ತೀನಿ ಇಲ್ವೋ, ಓಕೆ ಪಾಸ್ ಕೇಳ್ತೀನಿ, ಎಲ್ಲ ಮಾಡ್ತೀನಿ. ಆದರೆ ಮಾಡೋದೆಲ್ಲ ಒಳಗಡೆ ಏನು ಕೆಟ್ಟದಾದ್ರೆ ಏಸಪ್ಪ ಸಂತೋಷ ಪಡ್ತಾರ? ಮನುಷ್ಯರು ಮಾಡ್ತಾರೆ, ಎಷ್ಟು ಒಳ್ಳೆಯದಾಳೆ ಅಂತ. ಯಾಕಂದ್ರೆ ಮನುಷ್ಯರು ಮಾಡ್ತಾರೆ, ನಾನು ಹೋಗೋದು ನೋಡ್ತಾರೆ, ಬರೋದು ನೋಡ್ತಾರೆ. ಆದರೆ ದೇವ್ರು ಏನ್ ಮಾಡ್ತಾರೆ, ನಾನು ಏನೇನು ಕ್ರಿಯೆ ಮಾಡಿದ್ದೀನಿ, ಮನಸ್ಸಲ್ಲಿ ಹೆಂಗಿಟ್ಟಿದ್ದೀನಿ ಎಲ್ಲ ಹಂಗೆ ಬಂದ್ರೆ, ಬನ್ನಿ ಚೆನ್ನಾಗಿದ್ದೀರಾ ಬನ್ನಿ ಹಂಗೆ ಹೇಳಿದ್ರೆ
ಯಾಕಂದ್ರೆ ನನ್ನ ಮಾತುನು ನನ್ನ ಮನಸ್ಸುನು ಚೆನ್ನಾಗಿರ್ಬೇಕು. ಏಸಪ್ಪ ಇಷ್ಟಪಡೋದಾದ್ರೆ ಯಾಕೆ ನಾವೆಲ್ಲ ತೀರ್ಥ ತಗೊಂಡ್ಬಿಟ್ಟಿದೀವಿ, ಕಮ್ಯುನಿಟಿ ಮಾಡ್ಕೊಳ್ತೀವಿ. ಒಂದು ವೇಳೆ ಇನ್ನು ನಮ್ಮ ಹತ್ರ ಏನಾದರೂ ದೇವ್ರಿಗೆ ಇಷ್ಟ ಇದೆ ಏನಾದಿದ್ರೆ ಇವತ್ತೇ ಬಿಟ್ಬಿಡ್ಬೇಕು. ನನಗೆ ಸೇರಿನಾಗಿ ಹೇಳ್ತಾ ಇರೋದು, ನಾನು ಒಂದೊಂದರ ಹಂಗೆ ಏಸಪ್ಪ ಸರ್ಬಿಡು ಅಂತ ಹೇಳಿ ನಾವು ಮನ ತಿರುಗಿ ದೇವರಿಗೆ ಬಂದಿಲ್ಲ ಅಂದರೆ, ಒಂದು ವೇಳೆ ನಾನು ಮನ ತಿರುಗಿಲ್ಲ ಅಂದರೆ ನಾನು ಏನೇ ಮಾಡಿದ್ರೆ ಕೂಡ ಏನು ಹೇಳ್ತಾರೆ ಗೊತ್ತಾ? ನೋಡಿ, ಓದಿ ನೋಡೋಣ. ಆಬಹು 1ನೇ ಅಧ್ಯಾಯ 13ನೇ ವಾಕ್ಯ. ಯಾಕಂದ್ರೆ ದೇವರು ನೋಡೋದೇ ಇಲ್ವಂತೆ, ಈಗ ತಿರುಗಿಸ್ಕೊಳ್ತಾರಂತೆ. ನೀವು ಏನೇ ಮಾಡಿದ್ರು ನಿಮ್ಗೆ ಎನ್ನದಾಂ பண்ணாலும் ஆண்டவர் என்ன செய்வாரா? திருப்பிக்குவார். ஆபகு 1ನೇ ಅಧ್ಯಾಯ 13ನೇ ವಚನ. ಕೇವಲ ನೋಡಲಾಗದ ಅತಿ ಪವಿತ್ರ ದುಷ್ಟವುಳ್ಳವನೇ ಕೆಡುಕನು தீமையை பார்க்க மாட்டாத சுத்தனே அநீதியானதை நோக்கிக் கொண்டிருக்க மாட்டேரே. பின்னே துரோகிகளை நீ நோக்கி கொண்டிருக்கிறார் என்ன? துன்மார்கன் தன்னை பார்க்கிலும் நீதிமானை விழுங்குகிறான். ತೀಮೆನ ಕೆಟ್ಟ ಕಾರ್ಯ ನಿಂತರೆ ಏನು ಮಾಡೋದಂತೆ? ದೇವರು ನಮ್ಮನ್ನ ನೋಡ್ಕೊಳ್ಳೋದೇ ಇಲ್ವಂತೆ. ನಾನು ಏನೇ ಮಾಡಲಿ, ಹೆಂಗೆ ಇರಲಿ, ಏಸಪ್ಪ ಹತ್ತಿರ ಇರಲಿ, ಅವ್ರು ಹೇಳ್ತಾ ಇದ್ದಾರೆ ತೀಮೆ ಏನಾದ್ರು ಕೆಟ್ಟ ಅಭ್ಯಾಸಗಳು ನಮ್ಮ ಹತ್ರ ಇದ್ರೆ ನಾನು ನೋಡೋದೇ ಇಲ್ಲ, ನಾನು ಕಣ್ಬಿಟ್ಟು ನೋಡೋದೇ ಇಲ್ಲ. ಏನು ಮಾಡ್ತಾರಂತೆ? ಅಷ್ಟು ಒಳ್ಳೆ ಕಣ್ಣುಗಳು, ಅವರು ಒಳ್ಳೆಯವರು ಮಾತ್ರ. ನಾವು ಏನೇ ಹತ್ರ ಇದ್ರೆ ಕೂಡ ಆ ಕಡೆ ಒಳ್ಳೆಯವರು ಯಾರಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಆಯ್ತಾ? ಹಂಗಾದ್ರೆ ತೀಮೆ ಪಾರ್ಕಮಾಡ ಸುತ್ತಗಳು ಅನ್ಯಾಯಕ್ಕೆ ನೋಕಿಕೊಂಡಿರ್ತೀರಾ? ಹಾಗಾದ್ರೆ ನಮ್ಮೊಳಗೆ ಕೆಟ್ಟ ಕಾರ್ಯ ಏನಾದ್ರೆ ನೀವು ಏನೇ ಇರಲಿ, ಏನೇ ಇರಲಿ, ಅದೇ ಫುಲ್ ಪಾರ್ಟಿ. ಕೆಲವು ಹೇಳ್ತಾರೆ ನಾನು 40 ದಿವಸ ಪಾರ್ಟಿಗೆ, 3 ದಿವಸ ಪಾರ್ಟಿಗೆ, 10 ದಿವಸ ಪಾರ್ಟಿಗೆ ಇರ್ತೀನಿ, ಪಾರ್ಟಿ ಎಲ್ಲ ಮಾಡ್ಬೋದು. ಆದರೆ ನನ್ನ ಒಳಗೆ ಏನಿದೆ ಕೆಟ್ಟ ಕಾರ್ಯ ಇದ್ರೆ ದೇವ್ರು ಏನು ಮಾಡ್ತಾರೆ? ಏನೇ ಮಾಡಿಯಲ್ಲ ವ್ಯರ್ಥ, ವೇಸ್ಟ್. ಆದರೆ ನಾನು ಅದೆಲ್ಲ ಮಾಡೋಕ್ಕಾಗಿಲ್ಲಪ್ಪ, ಆದರೂ ಕೂಡ ನಿಮ್ಮನ್ನು ಮಾತ್ರ ನಂಬಿದ್ದೇವೆ. ಬೇರೆ ಏನು ನನ್ನ ಕೈಲಿ ಉಪವಾಸ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಜಪ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಚರ್ಚಿಗೆ ಹೋಗಲ್ಲ, ನನ್ನ ಕೈಲಿ ಏನಾಗಲ್ಲ, ಎಲ್ಲೋ ದೂರ ಇದೆ. ಒಂದು ವೇಳೆ ಆ ಥರ ಸಿಚುವೇಶನ್ ಇದ್ದರೆ ಆದ್ರೆ ಹೇಳ್ತಾರೆ ನಿಮ್ಮ ಮಾತ್ರ ಹತ್ರ ಬನ್ನಿ ಏಸಪ್ಪ. ಇವಾಗ ಒಂದು ಸಂಭವ ಯಾವುದೇ ಬರ್ತದೆ, ಹಳೆಯ ಸ್ವಭಾವಗಳು, ಪಾಪಗಳು, ಕೆಟ್ಟ ಅಭ್ಯಾಸಗಳು ಎಲ್ಲಾನು ಬಿಟ್ಟು ಒಳ್ಳೆ ಮಕ್ಕಳಾಗಿರ್ಬೇಕು. ಏಸಪ್ಪ ಇಷ್ಟವಾದ ಮಕ್ಕಳಾಗಿರ್ಬೇಕು. ನಾನು ಒಂದೊಂದವರು ನನಗೆ ಯಾವಾಗ ಟೈಮ್ ಕೊಡ್ತಾರೋ ಮನ ತಿರುಗಿ ಹೆಂಗಿರ್ತಾರೆ, ರಕ್ಷಣೆ ಬಂದ್ರೆ ಹೆಂಗಿರ್ತಾರೆ ಅಂತ ಒಂದೊಂದು ನಿಮ್ಗೆ ಹೇಳ್ಬೇಕು ಅಂತಿದ್ದೀನಿ. ದೇವರು ಮಾಡ್ತಾರೆ. ಸರಿ, ಈಗ ಏಸಪ್ಪ ಬಗ್ಗೆ ಎಲ್ಲ ಮನುಷ್ಯರು ರಕ್ಷಿக்கப்படும். ಮನ திரும்புகள் பரலோக சகமாயிருக்கு. ನೆಕ್ಸ್ಟ್ ಮನ ತಿರುಗಿ ಪರಲೋಕ ಸಂತೋಷ, அடுத்து ರಕ್ಷಣೆ ಅಂತ ಒಂದಿದೆ. 2ನೇ ಸ್ಟೆಪ್ ರಕ್ಷಿಪು வரணும். அந்த ರಕ್ಷಿಪುವನ್ನ ನೀವು ವಿಶ್ವಾಸ ಮಾಡಬೇಕು ಏಸಪ್ಪ ಮೇಲೆ. ವಿಶ್ವಾಸ ಅಂದ್ರೆ ಏನು ಮಾಡ್ತೀರಾ? ನಾನು ವಿಶ್ವಾಸ, ನಮ್ಮ ಚರ್ಚೆಗೆ ಬಂದ್ರೆ ಆಕಳು ಯಾವಾಗ ಹೇಳ್ತಾರೆ ನಾವೆಲ್ಲ ಯಾರು ಬಿಲೀವರ್ಸ್, ವಿಶ್ವಾಸಿಗಳು. ಚರ್ಚೆ ಒಳಗೆ ಬಂದಿರೋ ಯಾರು? ದೇವರ ಮಕ್ಕಳು, ವಿಶ್ವಾಸಿಗಳು. ನಾವು ವಿಶ್ವಾಸ ಅಂದ್ರೆ ಏನು? ವಿಶ್ವಾಸ ಅಂದ್ರೆ ನಿಮ್ಗೆ ಏನು ಗೊತ್ತಿತ್ತಾ? ನೀವೇನು ವಿಶ್ವಾಸ ಮಾಡ್ತೀರಾ ಏಸಪ್ಪ ಮೇಲೆ? ಕಾಣದೇ ಇರೋ ಒಂದು ಪರಲೋಗ ಎಲ್ಲ ಬೇಕಾದಲ್ಲ. ಪರಲೋಗ ಇದೆ, ಪರಲೋಗ ಹೇಳೋದು ಪರಲೋಗ ಎಲ್ಲಿದೆ ನೀವು ನೋಡಿದೀರಾ ಅಂತ. ನನ್ನ ಒಳಗೆ ಸಂತೋಷ ಸಮಾಧಾನ ಇದೆಯಲ್ಲ, ಅದೇನೇ ಹೋದ್ಮೇಲೆ ಗೊತ್ತಾಗುತ್ತದೆ ಅಲ್ಲಿ ಹೆಂಗಿರ್ತದೆ ಅಂತ ಅಲ್ವಾ? ನಾವು ಇಲ್ಲಿ ಇದ್ಕೊಂಡು ಪರಲೋಗ ಎಲ್ಲ ಸುಮ್ಮನೆ ಕೇಳ್ತಾ ಇದ್ದಾರೆ ಅಂತ. ಆದರೆ ದೇವ್ರಿಗೆ ಎಲ್ಲ ರಕ್ಷಣೆ ಹೊಂದಿ ಪರಲೋಕ ರಾಜ್ಯ ಬರ್ಬೇಕಂತಾನೆ ನನಗೆ ಇಷ್ಟ. ಅದಕ್ಕೆ ಕಾಲ ಇನ್ನು ಆ ದೇವ್ರು ಬಂದೇ ಇಲ್ಲ. ಯಾಕೆ ಬಂದಿಲ್ಲ ಅಂತ ಒಂದು ವಾಕ್ಯ ಇದೆ. ಯಾಕೆಂದ್ರೆ ಎಲ್ಲಾರು ಮನ ತಿರುಗಿ ಪರಲೋಕ ಬರ್ಬೇಕಂತ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ಹೇಳ್ತಿರಲ್ಲ, ಒಂದು ಗೃಹ ಪ್ರವೇಶ ಇಟ್ಟಿದ್ದಾರ, ಇಟ್ಕೊಳ್ಳ ಒಂದು ಮದುವೆ, ಅವ್ರು ಬರ್ಲಿ ಇವ್ರು ಬರ್ಲಿ ವೆಯ್ಟ್ ಮಾಡ್ತೀವಿ ಅಲ್ವಾ? ಯಾಕಂದ್ರೆ ಮುಖ್ಯವಾದ್ರು ಬರ್ಬೇಕಲ್ಲ. ಅವ್ರು ಬಂದ್ಮೇಲೆ ಏನ್ ಮಾಡ್ತೀವಿ? ಎಲ್ಲ ನಾವು ಬಂದ್ಬಿಟ್ಟಿದೀವಲ್ಲ, ಗೃಹ ಪ್ರವೇಶ ಮಾಡಿ ರಿಬನ್ ಕಟ್ ಮಾಡಿದ್ರೆ ಏನು ಹೇಳ್ತೀರಾ? ಇಲ್ಲಿ ವೆಯ್ಟ್ ಮಾಡಿ ಮುಖ್ಯವಾದ ಬರ್ಬೇಕು ಹೇಳ್ತೀರಲ್ಲ. ಏಸಪ್ಪ ಅದೇನೇ ಹೇಳ್ತಾರೆ, ನಾವೆಲ್ಲ ಏಸಪ್ಪ ಮುಖ್ಯವಾಗಿರುತ್ತೆ. ಅದಕ್ಕೆ ವೆಯ್ಟ್ ಮಾಡಿ ಅವ್ರನ್ನ ಮನ ತಿರುಗಿಲ್ಲ, ಅವ್ರನ್ನ ದೇವರೊಳಗೆ ಬಂದಿಲ್ಲ, ವೆಯ್ಟ್ ಮಾಡಿ, ಸ್ವಲ್ಪ ವೆಯ್ಟ್ ಮಾಡಿ. ಅದಕ್ಕೆ ಅವ್ರು ಬಂದಿಲ್ಲ. ಅವ್ರು ಬಂದ್ರೆ
ನಾವೆಲ್ಲ ಬಿಟ್ಟು ಹೋಗ್ಬಿಡ್ತೀವಲ್ಲ. ಅದಕ್ಕೆ ದೇವರು ಹೇಳ್ತಾರೆ ಸ್ವಲ್ಪ ವೇಟ್ ಮಾಡಿ, ಅವ್ರು ಬರಲಿ ಇವ್ರು ಬರಲಿ, ಇನ್ನು ರಕ್ಷಣೆ ಹೊಂದಬೇಕಾದ ಜನ ಜಾಸ್ತಿ ಇದ್ದಾರೆ, ಸ್ವಲ್ಪ ವೇಟ್ ಮಾಡಿ. ನಾವು ಹೇಳ್ತೀವಲ್ಲ ಸ್ವಲ್ಪ ನನ್ನ ಸ್ವಂತ ಜನ ಎಲ್ಲ ಇರಬೇಕು. ನಾವು ಒಬ್ಬರಿಗೆ ಮನಸ್ಸಿದ್ಯಾ? ನಮ್ಮ ಸ್ವಂತ ಜನ, ನಾನು ಹೇಳೋದು ನನ್ನ ಅಕ್ಕ ತಂಗಿ ಎಲ್ಲ ದೇವ್ರಿಗೆ ಬರ್ಬೇಕಂತ ಹೇಳಿ ದೇವ್ರ ಕೃಪೆಯಿಂದ ಎಲ್ಲಾರು ತೀರ್ಥ ತಗೊಂಡ್ಬಿಟ್ರು. ಈಗ ದೇವರ ಕೃಪೆಯಿಂದ ಒಬ್ಬೊಬ್ಬರಾಗಿ ದೇವರ ಅಭಿಷೇಕ ತುಂಬಬೇಕು. ರಕ್ಷಣೆ ಎಲ್ಲ ದೇವರೊಳಗೆ ಹಂಗೆ ಬಂದ್ಬಿಟ್ಟಿದ್ದಾರೆ. ಇವಾಗೆಲ್ಲ ದೇವ್ರ ಕೈ ಸೇವೆ ಮಾಡ್ತಾ ಇರ್ತಾರೆ, ತುಂಬಾ ಸಂತೋಷ. ಒಂದು ವೇಳೆ ನಾನು ಸುಮ್ಮನೆ ಇಟ್ಬಿಟ್ರೆ ನನ್ನ ಸ್ವಂತ ಜನ ಬರ್ತಾರ? ಬರಲೇಬೇಕಲ್ಲ. ನಾನು ಮಾತ್ರ ನಾನು ದೇವರಿಗೆ ಬರುವಾಗ ಮದುವೆಗೆ ವಿಚಾರ ಮಾಡ್ಬಿಟ್ಟೆ. ಒಂದು ಪಾಸ್ ಬಂದರು, ನನ್ನ ಬಂದು ಹೇಳ್ಬಿಟ್ರು ಅವ್ರು ಸರಿ ಇಲ್ಲ, ನಮ್ಮ ಯಜಮಾನ ಅವ್ರು ಸರಿ ಇಲ್ಲ, ಈಗ ರಚನೆ ಒಂದಲ್ಲ ಅವರು ಬಿಟ್ಬಿಡಿ, ನೀವು ಬನ್ನಿ ದೇವ್ರ ಸೇವೆ. ನೀವು ಎಷ್ಟು ಒಳ್ಳೆಯವರಾಗಿದ್ದೀರಾ, ನೀವು ಬೈಬಲ್ ತುಂಬಾ ಗೊತ್ತಿದೆ, ಬನ್ನಿ ಬನ್ನಿ ನಾವು ದೇವ್ರ ಸೇವೆ ಮಾಡಕ್ಕೆ ಅಂತ. ನಾನು ಹೇಳಿದೆ ನಾನು ಒಬ್ಬಳೆ ಅಲ್ಲವೇ ಕೂತ್ಕೋಬೇಕು, ನಮ್ಮ ಯಜಮಾನ ಇಲ್ಲಿ ಇರ್ಬೇಕಾ? ಚೆನ್ನಾಗಿರ್ತದ ಅದು? ಅಲ್ಲೇ ಅವ್ರು ಹೇಳ್ತಾರೆ ಅಡಿ ಬಾವಿ ನೀ ಮಾತ್ರ ಹೋಗಿದೆಯಲ್ಲ, ನನಗೆ ಸ್ವಲ್ಪ ತಿಳಿಸ್ತಾರೆ, ನಾನು ಬಂದಿರ್ತಿದ್ದಾನೆ, ಸ್ವಲ್ಪ ನಾನು ಕೋಪ ಮಾಡ್ಕೊತೀನಿ, ನಾನು ಬರಲ್ಲ, ಸ್ವಲ್ಪ ಕಷ್ಟನೇ, ನೀನೇನ್ ಮಾಡ್ಬೇಕು? ನನಗೋಸ್ಕರ ಕಾಯ್ಬೇಕು. ಹೇಳ್ತಾರ ಇಲ್ವಾ? ನಮ್ಮ ಸ್ವಂತ ಜನ ನಮ್ಮ ಬಗ್ಗೆ ಹೇಳ್ತಾರ ಇಲ್ವಾ? ನೀವು ಮಾತ್ರ ದೇವರು ಬಂದ್ಬಿಟ್ಟಿದ್ದೀರಾ, ನೀವು ಮಾತ್ರ ಎಷ್ಟೇ ರಾಜ್ಯಕ್ಕೆ ಹೋಗಿದ್ದೀರಾ, ಹೇಳ್ತಾರ ಇಲ್ವಾ? ಯಾಕಂದ್ರೆ ನಾನು ಹೇಳಿದೆ ನನ್ನ ಯಜಮಾನ್ರು ಯಾವಾಗ ದೇವ್ರಿಗೆ ಬರ್ತಾರೋ ಆಮೇಲೆ ಬಾಗಿಲು ಬಿಟ್ಟು ಆಚೆ ಬರೋದು. ಅದು ತಗನ ಬಾಗಿಲಿಂದ ಆಚೆನೆ ಬರಲ್ಲ. 13 ವರ್ಷ ಪ್ರೇಯರ್ ಮಾಡಿದೆ, ದೇವರು ಖಂಡಿತ ಕೊಟ್ಟೇ ಕೊಡ್ತಾರೆ, ಬೇಗನೆ ಕೊಡ್ತಾರೆ. ನಾನು ಕೆಟ್ಟೋಡಲ್ವಾ, ನಾನು ಸ್ವಲ್ಪ ಕೋಪ ಮಾಡಿದ್ರೆ ಅದಕ್ಕೆ 13 ವರ್ಷ ಆಯ್ತು. ಆದ್ರೆ ನೀವೆಲ್ಲ ಪ್ರೇಯರ್ ಮಾಡಿದ್ರೆ ಬೇಗನೆ ಬರ್ತಾರೆ. ನೀವೆಲ್ಲ ತುಂಬಾ ಒಳ್ಳೆಯವರು, ನೀವೆಲ್ಲ ದೇವ್ರ ಮೇಲೆ ಹೆಂಗೆ ಇಷ್ಟಪಡ್ತೀರಾ? ಅಯ್ಯೋ ನನ್ನ ಮಕ್ಕಳು ಸರಿಯಾಗಿ ಬರಬೇಕು, ನನ್ನ ಮೊಮ್ಮಕ್ಕಳು ಇಷ್ಟಪಡ್ತೀರಲ್ಲ, ನಿಮ್ಮ ಪ್ರಾರ್ಥನೆಗೆ ಹೇಳಿ ನಾವು ಫ್ಯಾಮಿಲಿನ ದೇವರಿಗೆ ಕರ್ಕೊಂಡು ಬಂದೇ ಬರ್ತಾರೆ. ನಾನು ಅನ್ಸ್ಕೊಳ್ಳೋದು 13 ವರ್ಷ, ಯಾಕಂದ್ರೆ ನಾನು ಕೋಪಕ್ಕಾಗಿಲ್ಲ, ನಾನು ಕೆಟ್ಟೋಡಲ್ಲ, ಅದಕ್ಕೆ ನನಗೆ 13 ವರ್ಷ ಆಯ್ತು. ಆದರೆ ಹೇಳ್ತೀನಿ ತುಂಬಾ ಆಳವಾಗಿ ನಾನು ಪ್ರೇಯರ್ ಮಾಡಿಬಿಟ್ಟಿದ್ದೇನೆ, ನಾನು ಅದಕ್ಕೆ ಪಾಸ್ ಆಗ್ಬಿಟ್ಟಿದ್ದೇನೆ. ಇಲ್ಲದೆ ಇನ್ನು ನನಗಿಂತ ಅವರೇ ಜಾಸ್ತಿ ಅಲ್ಲೇ ಹೇಳೋದು. ನಾನೇ ಚರ್ಚಿಗೆ ಲೇಟ್, ನಿಮ್ಗೆಲ್ಲ ಗೊತ್ತಿರ್ತದೆ, ಅವ್ರು ಚರ್ಚೆ ಆಗ್ತಾರೆ. ಆದರೆ ದೇವ್ರು ಏನ್ ಮಾಡ್ತಾರೆ, ನಾವು ಪ್ರೇಯರ್ ಮಾಡುವಾಗ ಕಷ್ಟಪಡ್ಬೇಕು. ಯಾಕಂದ್ರೆ ಎಲ್ಲ ಮನುಷ್ಯರು ರಕ್ಷಣೆ ಕೊಡೋಣ. 1 ತಿಮೋಥೆ 2ನೇ ಅಧ್ಯಾಯ 4ನೇ ವಾಕ್ಯ. 1 ತಿಮೋಥೆ 2ನೇ ಅಧ್ಯಾಯ 4ನೇ ವಾಕ್ಯ. எல்லா மனுஷரும் ரட்சிக்கப்படவும் சத்தியத்தை அறிகிற அறிவை அடையவும் அவர் சித்தமுள்ளவராயிருக்கிறார். ಕನ್ನಡ ಉದ್ಯಮ ಎಲ್ಲ ಮನುಷ್ಯರು ರಕ್ಷಿಕೊಂಡು ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕು. ಫಸ್ಟ್ ತಿರ್ಗಾ ಎಲ್ಲರೂ ಸತ್ಯವನ್ನ ತಿಳ್ಕೋಬೇಕು. ಇದೇನೇ ಸತ್ಯ, ಈ ಸತ್ಯನ ಎಲ್ಲ ಜನರು ತಿಳ್ಕೋಬೇಕು. ಆ ತಿಳ್ಕೊಂಡ್ರೆ ಏನ್ ಹೇಳ್ತಾರೆ, ನನಗೆ ಸತ್ಯನ ಯಾರು ಹೇಳೇ ಇಲ್ಲ, ವೇದ ವಚನ ಹೇಳೇ ಇಲ್ಲ. ನಾವು ಚರ್ಚೆಗೆ ಒಬ್ರು ಹೇಳಿದ್ರು, ನಾವು ಮನೆಗೆ ಹೋಗುವಾಗ, ಅವಾಗ ಮನೆಗೆ ಹೋಗುವಾಗ ಶಿಫ್ಟ್ ಮಾಡಿ ಹೋಗುವಾಗ ಪ್ರೇಯರ್ ಮಾಡ್ಕೊಂಡು ಹೋಗಿದ್ವಿ. ಅವಾಗ ಹೇಳಿದ್ವಿ ಒಂದು ಮನೆಗೆ, ಅವರು ಸ್ವಲ್ಪ ಕೆಟ್ಟಂತ ಹೇಳಿದ್ರು. ಅದಕ್ಕೆ ನಾವು ಇಲ್ಲಿ ಪ್ರೇಯರ್ ಮಾಡ್ತೀವಿ, ಸ್ವಲ್ಪ ಸತ್ಯವಾಗಿ ಅದೆಲ್ಲ ಹೇಳ್ತೀವಿ, ನೀವು ಮನೆಗೆ ಕೊಡ್ತೀರಾ ಅಂತ ಹೇಳಿದ್ವಿ. ಮನೆಗೆ ಹೋಗುವಾಗ ಆಯಮ್ಮ ಹೇಳಿದ್ರೆ ಅದಕ್ಕೆ ಏನಂತೆ, ನೀವು ಸತ್ಯವಾಗಿ ಪ್ರೇಯರ್ ಮಾಡಿ, ಪರವಾಗಿಲ್ಲ, ನೀವು ಪ್ರೇಯರ್ ಮಾಡಿ. ಅವ್ರಿಗೆ ಹಿಂದೆ ಪ್ರೇಯರ್ ಮಾಡಿದ್ರು. ಓಕೆ ಮನೆಗೆ ಬಂದ್ಬಿಟ್ಟಿದ್ವಿ. 1-2-3 ತಿಂಗಳಾಯ್ತು. ನಾವು ನಮ್ಮೊಳಗೆ ಪ್ರೇಯರ್ ಮಾಡಿ ಹಂಗೆ ಇಟ್ಬಿಟ್ಟು ಚರ್ಚೆಗೆ ಹೋಗ್ತೀವಿ. ಒಂದು ದಿವಸ ಬಂದರು, ಏನೋ ದೊಡ್ಡದಾಗಿ ಹೇಳಿದಿರಾ, ನಾವು ಅಲ್ಲೇ ಹೇಳ್ತೀವಿ ಸತ್ಯವಾಗಿ ಪ್ರೇಯರ್ ಮಾಡ್ತೀವಿ ಅಂತ. ಒಂದ್ ದಿವಸ ನಿಮ್ಮ ಮನೇಲಿ ಪ್ರೇಯರ್ ಸತ್ತಾನೆ ಬಂದಿರಲ್ಲ ಅಂತ ನಮ್ಗೆ ನಾಚಿಕೆ ಆಯ್ತು. ನಾವು ದೇವರಿಗೆ ಇರೋರ್ತಾನೆ, ಯಾಕೆ ಹಿಂಗೆ ಮಾಡ್ತೀರಾ ಅಂತ. ನನಗೂ ಅಯ್ಯೋ ಯಾರಕ್ಕ ಬಂದು ಸರಿ ಬಂದರು. ಇವ್ರ ಹತ್ರ ಬಂದ್ಬಿಟ್ಟು, ನೀವು ಚರ್ಚೆಗೆ ಹೋಗ್ತಿರ್ತಾನೆ, ಇಷ್ಟೊಂದು ದೊಡ್ಡ ಬೈಬಲ್ ಓದ್ತಿರ್ತಾನೆ, ಅಲ್ಲಿ 1 hour ಪೇಸೇಜ್ ಕೊಡ್ತಾ ಇರ್ತಾನೆ, ಅದ್ರಲ್ಲಿ ಸ್ವಲ್ಪ ಮಾತ್ರ ನಮಗೆ ಹೇಳಬಾರ್ದ ನೀವು? ಆಯಮ್ಮನೇ ಬಂದಿಗಳು, ಹಿಂದೂ ಸೇವರು ಎಸ್ಕೆ ಬರಲಿ, ಅವ್ರ ಬಂದಿಗಳು. ನಾವು ಭಯ ಪಟ್ಬಿಟ್ಟಿದ್ದೀವಿ, ಇವ್ರಿಗೆ ಏನದ ಸ್ವಾರ್ಥ ಹೇಳಕ್ಕಾಗುತ್ತೆ, ಅವ್ರನ್ನ ದೊಡ್ಡ ಸೌಕಾರು ನಾವು ಹೇಳಕ್ಕಾಗಲ್ಲ, ಮನೆಯಲ್ಲದೆ ತುಂಬ ಎಲ್ಲ ಇಟ್ಕೊಂಡು ಪ್ರೇಯರ್ ಪೂಜೆ ಮಾಡೋದು. ಅವ್ರಿಗೂ ಇನ್ನು ಸ್ವಾರ್ಥ ಹೇಳಿದ್ರೆ ನಾವು ಹೇಳಲ್ಲ. ಇನ್ನೊಂದು ಕಚ್ಚಿಲಿ ಬೇರೆ ಇದ್ದಾರೆ, ಒಳ್ಳೆ ನಮ್ಗೆ ಹೇಳಕ್ಕಾಗಲ್ಲ ಅಂತ ಹೇಳಿ ಆ ಯಮ್ಮ ನೋಡಿದ್ರು. ಅವ್ರ ವಯಸ್ಸಾದ್ರು, ಬನ್ನಿ ಪ್ರೇಯರ್ ಮಾಡಿ ಬನ್ನಿ, ಒಂದು ಪ್ರೇಯರ್ ಒಂದು ಹೇಳಿ. ನಾವು ಭಯ ಆಯ್ತು. ಇವ್ರು ಹೇಳಿದ್ರು, ಅಯ್ಯೋ ಏನಪ್ಪ ಸಾಕ್ಷಿ ಹೇಳಿದ್ವಿ, ವಾಕ್ಯ ಹೇಳಕ್ಕಾಗಲ್ಲ, ಸಾಕ್ಷಿಗಳು ನಮ್ಮ ವಾರ್ಡ್ನ ಸಾಕ್ಷಿಗಳು ಹೇಳಿದ್ವಿ. ಆಮೇಲೆ ಕಥೆಗಳು, ಚರ್ಚೆಗಳು, ಕಥೆಗಳು ಇದೆಲ್ಲ ಹೋಗಿ ಹೇಳಿದ್ಮೇಲೆ ದೇವರೊಳಗೆ ಬಂದ್ಮೇಲೆ ಅವ್ರು ಹೇಳಿದ್ರು, ಕೈ ಇಟ್ಟು ಪ್ರೇಯರ್ ಮಾಡಿ. ಅಯ್ಯೋ ನಾವು ಪ್ರೇಯರ್ ಮಾಡಲ್ಲಪ್ಪ, ನಾವು ಭಯ ಆಗ್ತದ.
ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿದ್ರು. ಈಗ ಸಿಕ್ಕಾದ್ರೆ ಒಂದು ದಿವಸ ಕರ್ಕೊಂಡು ಬಂದ್ಬಿಟ್ರು. ನಾವು ಹೇಳಿ ಬೇಡ ಬೇಡ ಸಿಕ್ಕಾದ್ರೆ ಒಂದು ವಾಸಿ ಆಗಲ್ಲ, ನಾವು ಪ್ರೇಯರ್ ಮಾಡಿದ್ರೆ ವಾಸಿ ಆಗ್ತದ ಇಲ್ಲ. ಅವ್ರಿಗೂ ಸ್ವಲ್ಪ ಜ್ವರ ಇದೆ, ಸ್ವಲ್ಪ ಕೈ ಇಟ್ಟು ಪ್ರೇಯರ್ ಮಾಡಿ. ನಾವು ಹಂಗೆಲ್ಲ ಪ್ರೇಯರ್ ಮಾಡಬಾರ್ದು, ನಾವೆಲ್ಲ ಸರಿ ಇಲ್ಲ, ನಮಗೆ ಮಾಡಲದೆ ಕೈ ಇಟ್ಟು ಪ್ರೇಯರ್ ಮಾಡಿ ಅಂತ ಅವ್ರು ಕಂಪಲ್ ಮಾಡಿದ್ರು. ಇವ್ರು ಹೇಳಿ ನಮಗೆ ಭಯ ಆಯ್ತು, ಏನಾದ್ರು ಆಗಬಾರ್ದಲ್ಲಪ್ಪ ಎಸಪ್ಪ ಅವ್ರು ಪ್ರೇಯರ್ ನಮಗೆ ಏನಾದ್ರು ಆಗ್ಬಿಟ್ರೆ ಭಯ ಆಯ್ತು. ಆ ಅಮ್ಮ ಹೇಳಿದ್ರು ಕೈ ಇಡಪ್ಪ, ಮುಟ್ಟಿ ಮಂಡಿಗಾಲ ಇಟ್ಬಿಟ್ಟಿದ್ದಾರೆ, ಇದೇನ್ ಮಾಡೋದು? ಇವ್ರು ಬೇರೆ ದಾರಿನಿಲ್ಲ, ಕೈ ಇಟ್ಟು ಪ್ರೇಯರ್. ನನಗೆ ಭಯ, ನಾನು ಹಿಂದೆ ಎಸಪ್ಪ ಎಸಪ್ಪ ನಮ್ಮ ಯಜಮಾನಿಗೆ ಏನು ಆಗಬಾರ್ದು ಏನಾಗಬಾರ್ದು ನಾನು ಹಿಂದೆ ಪ್ರೇಯರ್. ಕೊನೆಗೆ ಹಂಗೆ ದೇವರ ಸೇವೆ ಒಳಗೆ ನಮ್ಮನ್ನ ಒಳಗಡೆ ತಳ್ಳಿ ಬಿಟ್ಟಿದ್ದಾರೆ ಅಂತ. ಆದ್ರೆ ಈಗ ಆ ಅಮ್ಮ ಅದು ಕಾರಣವಾಗಿದ್ರು. ಆದ್ರೆ ದೇವ್ರು ಏನ್ ಮಾಡಿದ್ದಾರೆ ನೋಡಿ, ನಮ್ಮನ್ನ ಈಗ ದೇವರೊಳಗೆ ಕರ್ಕೊಂಡು ಬಂದು 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 ಈಗ ದೇವ್ರ ಸೇವೆ ಮಾಡಕ್ಕೆ ಇಲ್ಲಿ ಬಂದು ಬಿಟ್ಟಿದ್ದಾರೆ. ಇಲ್ಲಿ ಬಂದ ಮೇಲೆ ಕೂಡ ಹೇಳಿದ್ರು, ಮನೆ ಕಟ್ಟಿದೀವಿ, ಒಂದು ಹಾಲ್ ಕಟ್ಟಿದೀವಿ, ಬನ್ನಿ ನಮ್ಗೆ ಪ್ರೇಯರ್ ಮಾಡಕ್ಕಂತ. ನಾವು ಹೋಗಕ್ಕಾಗಲ್ಲ. ಆದ್ರೆ ದೇವ್ರು ಏನ್ ಮಾಡಿದ್ದಾರೆ ನೋಡಿ, ನಮಗ್ ಗೊತ್ತಿದ್ದರು ನಮ್ಮ ರಕ್ಷಣೆ ಹೊಂದಿಲ್ಲ. ದೇವ್ರ ರಕ್ಷಣೆ ಕೊಟ್ಟು ಎಲ್ಲ ಮನುಷ್ಯರಿಗೆ ಯಾರ್ಯಾರು ನಮ್ಗೆ ಕಣ್ಣು ಕಾಡ್ತಾ ಎಲ್ಲರಿಗೂ ರಕ್ಷಣೆ ಕೊಟ್ಟು ಅವರೆಲ್ಲ ಸತ್ಯವನ್ನ ತಿಳ್ಕೊಳ್ಳೋ ತರ ನಾವು ಸತ್ಯನ ಅವ್ರಿಗೆ ಹೇಳ್ಕೊಡ್ಬೇಕು. ನಮ್ಗೆ ಎಷ್ಟು ನಮ್ಗೆ ಗೊತ್ತಿತ್ತೋ ಎಲ್ಲ ಪೂರ್ತಿ ಗೊತ್ತಿಲ್ಲ, ನಮಗೆ ಪೂರ್ತಿ ನಮ್ಗೆ ಗೊತ್ತಿಲ್ಲಪ್ಪ. ಆದ್ರೆ ಎಷ್ಟು ಬಿಡಿ ನಮ್ಗೆ ಗೊತ್ತಿರ್ತದೆ, ಎಷ್ಟು ಬಿಡಿ ತಿಳ್ಕೊಂಡಿದೀವೋ ಅದನ್ನ ಮಕ್ಕಳಿಗೆ ಕೊಡೋದು, ದೊಡ್ಡವ್ರಿಗೆ ಹೇಳ್ಕೊಡೋದು ಮಾಡ್ಲೇಬೇಕು. ನಿಮಗೆ ಹೆಂಗ ಭಾನುವಾರ ಬರುವ ಚರ್ಚೆಗೆ ಬರ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಎಲ್ಲ ಮನುಷ್ಯರು 1 ತಿಮೋಥೆ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ, ಎಲ್ಲ ಮನುಷ್ಯ ಚರ್ಚೆಯನ್ನು ಹೊಂದಬೇಕು, ಸತ್ಯವನ್ನು ತಿಳ್ಕೋಬೇಕು. ಆತರ ಎಲ್ಲ ಮನುಷ್ಯರು ವಾಚಿಂಗ್ ನೋಡಿದ್ರೆ ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. 1 ತಿಮೋಥೆ 2ನೇ 4. ಅದೇ ಎಲ್ಲ ಮನುಷ್ಯರು ರಕ್ಷಣೆ ಹೊಂದಲೇಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು? ಅದಕ್ಕೆ ನಾವು ದೇವರೊಳಗೆ ಬಂದ ಮೇಲೆ ನಾವು ಸ್ವಾರ್ಥ ಹೇಳಕ್ಕೆ ಸ್ವಲ್ಪ ನಮ್ಮನ್ನ ಬಲಪಡಿಸ್ಕೊಂಡು ಧೈರ್ಯದಿಂದ ಮಾತಾಡ್ಬೇಕು. ಅದು ದೇವರಿಗೆ ಇಷ್ಟ ಆಗಿದೆ. ಯಾಕಂದ್ರೆ ಏಸಪ್ಪ ಬರೋ ಟೈಮ್ ಆಯ್ತು. ನಾವು ಸ್ವಲ್ಪನಾದ್ರೂ ನಮ್ ಕರ್ತವ್ಯ ಮಾಡಿಲ್ಲ ಅಂದ್ರೆ ನಮ್ ಸ್ವಂತ ಜನ ಬಿಟ್ಟು ಹೋಗೋದ್ರೆ ಚೆನ್ನಾಗಿರಲ್ಲ. ಒಂದ್ ದಿವಸ ಯಾರೋ ಸೆತ್ತೋಗ್ಬಿಟ್ರೆ ರೀಚರ್ ಆಗಿ ಪಾಸಿರ್ತಾರೆ. ಅವ ನಾನು ಹೇಳಿದೆ ಬೇಗನೆ ಸೆತ್ತೋಯ್ದು ಒಳ್ಳೇದಾಯ್ತು ಅಂತ. ಯಾಕಂದ್ರೆ ಏಸಪ್ಪ ಬರುವಾಗ ಸೆತ್ತೋಗಿದಾರಲ್ಲ ಇದ್ದಂಗ ಇವರು ಏನ್ ಮಾಡ್ತಾರಂತೆ, ಏಸಪ್ಪ ಜೊತೆಗೆ ಬರ್ತಾರಂತೆ. ಆದ್ರೆ ಇಲ್ಲಿ ನಾವು ಜೀವಂತವಿದ್ದೀವಲ್ಲ, ಅವಾಗ ನಾನೇನ್ ಮಾಡ್ತೀನಿ, ನಾನು ಏಸಪ್ಪ ಯಾವಾಗ ಬರ್ತಾರೆ ಅಂತ ಕಾಯ್ಕೊಂಡಿರ್ತೀನಿ. ಅಕ್ಕಪಕ್ಕ ಇವ್ರ ನೋಡಲ್ಲ. ಆದ್ರೆ ಪತ್ತೆ ನನ್ನ ಮೇಲೆ ಇದ್ರೆ ನನ್ನ ಮಕ್ಕಳು ಚೆನ್ನಾಗಿದಾರಂತ ಅಲ್ಲಿಂದ ನೋಡ್ಕೊಂಡು ಇವ್ರನ್ನ ಕರ್ಕೊಂಡು ಹೋಗಿ ನಾನು ಬರ್ಬೋದು ತಾನೆ, ಏಸಪ್ಪ ಸಮೇತ. ನಾನು ಹೇಳಿದೆ ಅದಕ್ಕೆ ನಾನು ಏಸಪ್ಪ ಸಮೇತ ನಿಮ್ಮೆಲ್ಲ ಕರ್ಕೊಂಡು ಹೋಗಿ ಬರ್ತೀನಲ್ಲ, ಅದಕ್ಕೆ ನಾವು ಸೆತ್ತರೆ ಚಿಂತೆ ಇಲ್ಲ. ಜೀವಂತ ಇರೋರು ತಿರ್ಗಾ ನಾನ್ ಬರ್ಬೇಕು, ಏಸಪ್ಪ ನಾನು ಬೇಕು, ನಮ್ಮ ಯಜಮಾನಿದಾರ ಅಪ್ಪಳು ಹೇಳಿದಾರ ನಾನ್ ಫಸ್ಟ್ ಅಂತ ನಾನು ಮೇಲೆ ನೋಡ್ಕೊಂಡಿರ್ಬೇಕು. ಮತ್ತೆ ಬೇರೆ ಹೇಳ್ತಾರೆ ಎಲ್ಲ ಮನುಷ್ಯರು ರಕ್ಷಣೆ ಹೊಂದಕ್ಕೆ ನಾವು ಫಸ್ಟ್ ದಾರಿ ತೋರಿಸ್ಬೇಕು. ಅವ್ರಿಗೆ ಹೆಂಗಾದ್ರು ಧೈರ್ಯನ ನಾವು ಮಾಡಲೇಬೇಕಾಗುತ್ತದೆ. ಏಸಪ್ಪ ನಮ್ಮ ಮುಂದೆ 2 ದಾರಿ ಇಟ್ಟಿದ್ದಾರೆ. ಎಲ್ಲರ ಮುಂದೇನು ದೇವ್ರ ನಮ್ಮನೆ ಯಾರು ಫೋರ್ಸ್ ಮಾಡೋದೇ ಇಲ್ಲ. ನೀವು ಹಿಂಗೆ ಬರ್ಬೇಕು, ಹಂಗೆ ಬರ್ಬೇಕು. ಮರಣ ಒಂದು ದಾರಿ, ಜೀವದ ದಾರಿ, 2 ದಾರಿ ಕೊಟ್ಟಿದ್ದಾರೆ. ಯಾಕಂದ್ರೆ ಇದ್ರ ಯಾವುದು ಸೆಲೆಕ್ಟ್ ಮಾಡಿದಿರೋ ನಿಮ್ಮ ಇಷ್ಟ. ನೋಡಿ ವಾಕ್ಯ ಓದನ, ಯೆರೆಮೀಯ 21ನೇ ಅಧ್ಯಾಯ 8ನೇ ವಾಕ್ಯ. ಯೆರೆಮೀಯ 21ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ 2 ದಾರಿ. ಅವ್ರು ಯಾರು ಫೋರ್ಸ್ ಮಾಡೋದಿಲ್ಲ. ಫೋರ್ಸ್ ಮಾಡ್ಬೇಕಾದ್ರೆ ಕೆನ್ನೆ ಕೆರಡು ಕೊಟ್ಟಿಲ್ಲ, ಒಂದು ಏಟು ಕೊಟ್ಟು ಒಂದು ಕಾಯಿಲೆ ಕೊಟ್ಟು ಇಡ್ಬೋದು, ಹಿಡಿದ್ಬಿಟ್ಟು ಬರ್ಬೋದು ತಾನೆ. ಆದ್ರೆ ಏಸಪ್ಪ ಮಗಳೇ, ನಾನು ಹೇಳೋದು ಏಸಪ್ಪ ನೀವು ಎಷ್ಟು ಶಾಂತವಾಗಿದ್ದೀರಾ, ಯಾಕೆ ಹಿಂಗೆ ಮಾಡ್ತೀರಂತ. ಮಗಳೇ ನನ್ನ ಹತ್ರ ಬಾ, ಮಗಳೇ ನನ್ನ ಹತ್ರ ಬಾ, ಮಗನೇ ಪಾಪ ಮಾಡಬೇಡ, ಮಗನೇ ಪಾಪ. ಏಸಪ್ಪ ಏನು ಹೇಳ್ತಾರೆ ನಮ್ಮ ಹತ್ರ ಒಂದು ಮೊದಲು ಅದೇ ಮನೆ ಕೊಡೋದು ಮಾತಾಡ್ತಾ ಇರುವಾಗ ನೀನ್ ಬಾಗಿಲು ತಟ್ತಾ ಇದ್ದಾರೆ, ಮಗಳೇ ಬಾಗಿಲು ತೆಗಿಯಮ್ಮ, ನನ್ನ ಇದೇ ಬಾಗಿಲು ತೆಗಿಯಮ್ಮ, ನಾನು ಹೊರಡೆ ಬರ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ, ಅಯ್ಯೋ ಈಗ ಬೇಡ, ಈಗ ಟೈಮ್ ಆಯ್ತು, ಈಗ ಬೇಡ, ನಾನು ನಿದ್ದೆ ಮಾಡ್ಬೇಕು, ನಾನು ಟಯರ್ಡ್ ಆಗಿದೆ. ನಾವೇನ್ ಮಾಡ್ತೀವಿ, ಜೀಸಸ್ ಬರುವಾಗ ಬೇಡ 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 ಅಂತೀವಿ. ಆದ್ರೆ ಜೀಸಸ್ ಏನ್ ಮಾಡ್ತಾರೆ, ಬಾಗಿಲು ತಟ್ಕೊಂಡು ಬಾಗಿಲು ತೆಗಿಯಮ್ಮ, ಮನಸ್ಸನ್ನು ತೆಗಿಯಮ್ಮ ಅಂತಾರೆ. ನೋಡಿ 2 ದಾರಿ. ಯೆರೆಮೀಯ 21ನೇ ಅಧ್ಯಾಯ 8ನೇ ವಾಕ್ಯ. இன்னையும் அவர் இந்த ஜனங்களை நோக்கி, இதோ நான் உங்கள் முன்னே ஜீவ வழியையும் மரண வழியையும் வைக்கிறேன் என்று கர்த்தர் சொல்கிறார். கன்னಡದಲ್ಲಿ
ಮತ್ತು ಈ ಜನರಿಗೆ ಹೀಗೆ ಹೇಳು ಎಂದು ಯೆಹೋವನು ನನಗೆ ಅಪ್ಪಣೆ ಕೊಟ್ಟಿದ್ದಾನೆ. ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಜೀವಿಸುವ ಮಾರ್ಗವನ್ನು ಸಾಯುವ ಮಾರ್ಗವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಪಟ್ಟಣದಲ್ಲಿ ಜನಕ್ಕೆ ಹೇಳಿ ಹೇಳ್ಬೇಕಾದ್ರೆ ಕರ್ತನು ಹೀಗೋ ನಾನು ಜೀವ ಮಾರ್ಗವನ್ನು ಇನ್ನೊಂದು ಯಾವ್ದು ಮಾರ್ಗ ಸಾಯುವ ಮರಣ ಎರಡು ನಮ್ಮ ಮುಂದೆ ಇಟ್ಟಿದೆ. ಆದ್ರೆ ಇದನ್ನ ಸೆಲೆಕ್ಟ್ ಮಾಡಿ ಯಾರ ಕೈಲಿದೆ? ಅಮ್ಮ ಕೈಲಿ. ನಾವು ಎಸಪ್ಪ ನಾನು ತಪ್ಪಾಗಿ ಬಂದ್ಬಿಟ್ಟಿದೆ, ಈ ದಾರಿ ಬೇಡ ನನಗೆ, ನನ್ನ ಒಳ್ಳೆ ದಾರಿ ಕರ್ಕೊಂಡೋಗಿ ನಮ್ಮ ಕರ ಹಿಡಿದು ಕರ್ಕೊಂಡು ಹೋಗ್ತಾರೆ. ಅದೇ ದೇವ್ರ ಕೇಳಿಯ. ಯಾಕಂದ್ರೆ ದೇವರು ಬರುವಾಗ ನಾವೆಲ್ಲರೂ ದೇವರಿಗೆ ಹೋಗ್ಬೇಕಾದ್ರೆ ನಾವೇನು ದೇವರೇ ಎಸಪ್ಪ ನನ್ನ ಜೀವ ದಾರಿನ ನಾನು ಹುಡ್ಕೋಬೇಕು, ನನ್ನ ಜೀವದಾರಿಗೆ ಹೋಗ್ಬೇಕು, ನಾವು ಮರಣ ದಾರಿ ಬೇಡ ನನಗೆ. ಈ ಪ್ರಪಂಚ ಎಷ್ಟೋ ಕಟ್ಟುಗಳು ಕಣ್ಣೀರು ತೊಂದರೆಗಳಿದೆ, ಆದರೆ ಬೇಡ ಎಸಪ್ಪ, ಆ ದಾರಿ ನನಗೆ ಬೇಡ, ನನಗೆ ಬೇಕಾಗಿರೋದಲ್ಲ ಜೀವ ದಾರಿ ನನಗೆ ಬೇಕಾಯಿತು ಅಂತ ಹೇಳಿದೆ. ಯಾಕಂದ್ರೆ ನೋಡಿ ಕೆಲವರು ಹೇಳ್ತಾರೆ ಒಂದು 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 ಮನೆಗೆ ಹೋಗಿರುವ ಸಿಸ್ಟರ್ ಈಗ ಬೇಡ ಸಿಸ್ಟರ್, ಸ್ವಲ್ಪ ದಿವಸ ಬಿಟ್ಟು ನಾವು ದಿವಸ ತಗೋತೀವಿ, ಈಗ ಬೇಡ, ಈಗ ಟೈಮ್ ಸರಿ ಇಲ್ಲ, ಈಗ ಬೇಡ ಅಂತ ಹೇಳಿದ್ರು. ನಾವು ಹೇಳಿದ್ವಿ ಸಿಸ್ಟರ್ ಈಗಲೇ ಒಳ್ಳೆ ಟೈಮ್, ಯಾವಾಗ ಒಳ್ಳೆ, ಅದೇ ಇವ್ರು ಹೇಳಿದ್ರು ನಾವು ಎಲ್ಲ ದಿವಸ ತಗೊಳಕ್ಕೆ ಮಕ್ಕಳಿಗೆ ಹೇಳ್ತಾ ಇರುವಾಗ ನಾವು ಹೇಳಿ ಬೇಡ ಬೇಡ ಈಗ ಬೇಡ, ಇನ್ನೂ ಸ್ವಲ್ಪ ದಿವಸ ಆಗಲಿ ನಾವು ಇವ್ರಿಗೆ ಹೇಳ್ತಾನೆ ಇದ್ದೀವಿ. ಅವರೇ ಬೈದರು ನಮ್ಮನ್ನ, ಬಂದ್ಬಿಟ್ಟು ರೀ ಯಾವಾಗ ಕೊಡ್ತೀರಾ, ಎಷ್ಟು ಹೊತ್ತು ವೇಟ್ ಮಾಡಬೇಕು ನಾವು ಅಂತ ಅವ್ರು ಬೈದರು. ಅವ್ರ ಮನೆಗೆ ಹೋಗಿರುವಾಗ ಅವ್ರಿಗೆ ಒಂದು ವಾರದ ಮುನ್ನೆ ದಿವಸ ತಗೊಂಡಿದ್ರು. ಯಾಕೆ ಎಷ್ಟು ಹೊತ್ತು ನಾವು ವೇಟ್ ಮಾಡೋದು, ಅವನದ ಅರ್ಥಾಗ ಎಷ್ಟು ಹೊತ್ತು ನಾವು ವೇಟ್ ಮಾಡೋದು, ಬೇಗ ಕೊಡಿ ದಿವಸ ಕೊಡಿ ಅಂತ ಅವ್ರು ಅರ್ಜೆಂಟ್ ಮಾಡೋದು. ಆದರೆ ಇಲ್ಲಿ ಒಬ್ರು ಏನು ಮಾಡಿದ್ರು, ಬೇಡ ಬೇಡ ನಾವು ಆಮೇಲೆ ಬರ್ತೀವಿ, ಆಮೇಲೆ ಹೋದ್ರು, 2 ವಾರ ಬಿಟ್ಟು ಬರ್ತೀನಿ ಅಂತ ಹೋದ್ರು. ಅಷ್ಟೇ ಹೋಗಿ ಸ್ವಲ್ಪ ದಿವಸದಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು, ಏನು ಮಾಡೋಕ್ಕೆ ಆಗಿಲ್ಲ, ಹೋಗಿ ಹಂಗೆ. ಅದಕ್ಕೆ ನನಗೆ ಎಡ್ಸ್ಬಿಟ್ಟು ಮೆಚ್ಕೊಳ್ಳೋದು ಇವ್ರನ್ನ. ಯಾಕಂದ್ರೆ ನಾವು ಎಷ್ಟು ಟೈಮ್ ಇದೆಯೋ ಈಗಲೇ ಟೈಮ್ ಇದರಲ್ಲಿ, ಈಗಲೇ ಬೇಗ ದೇವರಿಗೆ ಬಂದ್ಬಿಡ್ಬೇಕು. ಇಲ್ಲದೆ ತಿರ್ಗ ನಾಳೆ ಮಾಡೋಣ ಅಂತ ಮಾಡಿದ್ರೆ ಕಾಲ ಇಲ್ಲ. ಯಾಕಂದ್ರೆ ನನಗೆ ಗೊತ್ತಾ, ನನಗೆ ಇದೀನಿ ಇವಾಗ ಬೆಳಗ್ಗೆ ನೆನೆಸ್ಕೊಡೆ ಈಗ ಸ್ವಲ್ಪ ಸಾಯ್ತ ಇಲ್ಲಿಂದ ಬಿತ್ತರೆ ಅಷ್ಟೇ, ಏನ್ ಮಾಡೋಕ್ಕಾಗುತ್ತೆ? ದೇವ್ರ ಕೈಲಿದೆ, ನಮ್ಮ ಜೀವ ಯಾರ ಕೈಲಿದೆ? ಅಪ್ಪ ಕೈಲಿದೆ. ಅವ ಯಾವಾಗ ಲಗನೆ ಇಳ್ತಾರೋ ಅಷ್ಟೇ, ಬಿಟ್ರೆ ಹೋಗ್ತಾ ಇರ್ತೀವಿ. ಸಾಕಮ್ಮ ನಿನ್ ಕಾರ್ಯ ಬಾ ಸ್ವಲ್ಪ ಅದೇ ಮಾಡು, ಗಾಡಿ ಓಡ್ತಾ ಇರುವಾಗ ಹಂಗೆ ಇಳಿತಾರಲ್ಲ, ಹಸು ಅದೇ ಇದು ದನಿಗಳನ್ನ ಓಡ್ತಾರಲ್ಲ, ಗಾಡಿ ಓಡ್ತಾರೆ, ಈಗ ಇಳಿತಾರೆ, ಏನಾಗುತ್ತೆ ಅದೇ ಥರ ನಾವು ನಡೆಸ್ಕೊಳ್ಳೋದು. ನನ್ನ ದಾರಿನ ನನ್ನ ಲೈಫ್ನ ಒಂದು ಮಾಡಿದ್ರೆ ಅದಕ್ಕೆ ದೇವರಿಗೆ ಇಡೀ ಕಾಲ ಇಲ್ಲ. ನಾವು ಇವಾಗಲೇ ಮನ ತಿರುಗಬೇಕು. ಯಾಕಂದ್ರೆ ಮನ ತಿರುಗಿದರೆ ಏನು ಅಂತ ಹೇಳಕ್ ಬಂದ್ರು ಎಚ್ಚರಿಕೆ ಕೊಡೋಣ. ತಿರುಗಿಲ್ಲ ಅಂದ್ರೆ ಏನ್ ಮಾಡಕ್ಕೆ ಏನಕ್ಕಾಗುತ್ತೆ ಅಂತ ನೋಡಿ. ಅವ್ರು ಹೇಳಿದ್ರೆ 2 ವೇಳೆ ಕೊಡ್ತೆ, ನೀವು ಅದರೊಳಗೆ ಹೆಂಗಾದ್ರೂ ಬರಲೇಬೇಕಂತ ಹೇಳಿ ತಿರುಗಿದ್ರೆ ಒಬ್ರು ಹೇಳಿದ್ರು ಕನ್ನಡಿತರೆ ಯಾವ ಕೊಡ್ತಾರಂತೆ. ನಾವು ಕೂಡ ಒಂದು ಕಾಲದಲ್ಲಿ ಯಾರಾದ್ರೂ ಪ್ರೇಯರ್ ಮಾಡ್ತೀನಿ, ಸ್ವಲ್ಪ ಇನ್ನೊಂದು ದಿವಸ ಹೋಗೋಣ ಅಂತ ನಾನು ಲೈಫ್ನ ಬಿಟ್ಟೆ. 4 ಕಡೆ ದಿನ ಎಬ್ಬಿಟ್ಟು ಅವರು ನೀರಲ್ಲಿ ಮುಳುಗುವ ಹೆಂಗಿರ್ತದೆ ಆ ಥರ ಕಣ್ಮುಂದೆ ತೋರಿಸ್ತಾರೆ ಅಂತ ಮಾಡ್ತಾ ಇದ್ರು. ನಾನು ಇವ್ರಿಗೆ ಹೇಳಿದೆ, ಯಾರಿಗೋ ಜೀವ ಹೋಗೋ ಥರ ಇದೆ, ಪ್ರೇಯರ್ ಮಾಡಿದ್ರೆ ಯಾರಿದ್ದಾರೆ ಇವಾಗ, ಯಾರು ಸಿಕ್ಕ ಇಲ್ವಲ್ಲ, ನಮ್ಗೆ ಗೊತ್ತಿಲ್ಲ, ಅವ್ರು ಸಿಕ್ಕ ಇರೋದೇ ಗೊತ್ತಿಲ್ಲ, ಇವಾಗ ಯಾರು ಸಿಕ್ಕಿಲ್ವಲ್ಲ, ಯಾಕೆ ಅಂದರು. ನಾನು ಇಲ್ಲಮ್ಮ ಯಾರಿಗೂ ಇದೆ, ಪ್ರೇಯರ್ ಮಾಡೋಣ ಅಂತ 10 ದಿವಸ ಪ್ರೇಯರ್ ಮಾಡಿದ್ವಿ. 2 ದಿವಸ ತಿರುಗಿ ಅದೇ ತೋರಿಸ್ತಾ ಇದ್ರು. ಇವತ್ತು ದಿನ 4 ಗಂಟೆ ಎತ್ತಿಬಿಟ್ಟು ದಿನ ಪ್ರೇಯರ್ ಮಾಡಿದ್ರು. ಅಂತೆ ನೋಡೋಣ, ಆಮೇಲೆ ನೋಡೋಣ, ಸರಿ ಬೆಳಗಾಗಿ ನೋಡೋಣ. ಮಾರನೇ ದಿವಸ ಬೆಳಗ್ಗೆ ಎದ್ದ ಮೇಲೆ ಅವ್ರು ಹೇಳ್ತಿರೋ ಅದೇ ಉಸಿರಾಡಿ ಬೀಸಿಂಗ್ ಆಗಿ ಹೀಗೆ ಉಸಿರಾಡಕ್ಕಾಗಿದೆ ಹಂಗೆ ಉಂಟು. ಅದು ನನಗೆ ಏನಾಗುತ್ತೆ, ನೀರೊಳಗೆ ಅವ್ರು ಮುಳುಗಿರುವಾಗ ಹೀಗೆ 60 ಕಾಣ್ತಾ ಇತ್ತು. ನಾನು ಆ ಟೈಮ್ ಪ್ರೇಯರ್ ಮಾಡಿದರೆ ಜೀವ ಉಳಿತತ್ತೆ ಅವ್ರಿಗೆ. ತಪ್ಪು ಯಾರು ಮಾಡಿದ್ದು? ನಾನು ಮಾಡಿದ್ದು. ಅಯ್ಯೋ ಸಪ್ಪದೆ. ಅದಕ್ಕೆ ದೇವರು ಹೇಳಿ, ನಿನಗೆ ಯಾರಿಗಾದ್ರೂ ಇಷ್ಟವಾಗಿರುತ್ತೆ ಪ್ರೇಯರ್ ಮಾಡೋಣ, ಆಮೇಲೆ ಪ್ರೇಯರ್ ಮಾಡೋಣ ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ? ನಾವು ನಿದ್ದೆ ಆಗಿ ಕೊಡ್ತಾರೆ, ನಿದ್ದೆ ಮಾಡಕ್ ಆಗಿ ಕೊಟ್ಬಿಡ್ತಾರಂತೆ. ಪ್ರೇಯರ್ ಮಾಡಕ್ ಆಗಲ್ಲ, ನಿದ್ದೆ ಮಾಡು. ನಾವೇ ನೆನ್ಸ್ಕೊಳ್ಳಿ, ಅಯ್ಯೋ ಇವ್ರು ಇದಾರಲ್ಲಪ್ಪ, ಪ್ರೇಯರ್ ಮಾಡ್ಬೇಕಲ್ಲಪ್ಪ, ಹಂಗೆ ಮಾಡ್ತೀವಿ. ದೇವ್ರಿಗೆ ನಿದ್ರೆ ಯಾರು ಕೊಡ್ತಾರಂತೆ?
ನೀವು ಪ್ರೇಯರ್ ಮಾಡಬೇಡ. ಯಾಕಂದ್ರೆ ಇರೋ ಕಾಲವೆಲ್ಲ ಬಿಟ್ಬಿಟ್ಟಿದೀಯ. ಈಗ ಕೊನೆ ಟೈಮಲ್ಲಿ ಬಂದ್ಬಿಟ್ಟು ಪ್ರೇಯರ್ ಮಾಡಕ್ ಬಂದ್ರೆ ನೋಡಿ, ನಾನು ಈ ವಾಕ್ಯ ನನಗೆ ಬೈದು, ಅದಕ್ಕೆ ನನಗೆ ಅವ ಈ ವಾಕ್ಯ ಬೈಬಲ್ ಇದೆ ಅಂತ ಗೊತ್ತಿಲ್ಲ. ನೋಡಿ, ಐಸಾಯ 29ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಕಾರಣನಿದ್ರೆ ಅವು ಕೊಟ್ಬಿಡ್ತಾರಂತ. ஏசாயா 29:10. 29ನೇ ಅಧ್ಯಾಯ 10ನೇ ವಾಕ್ಯ. கர்த்தர் உங்கள் மேல் கனநித்திரையின் ஆவியை வரப்பண்ணி உங்கள் கண்களை அடைத்து ஞான திருஷ்டிக்காரராகிய உங்கள் தீர்க்கதரிசிகளுக்கும் தலைவர்களுக்கும் முக்காடு போட்டார். ಏನ್ ಮಾಡ್ತಾರಂತ ದೇವರು? ಮುಕ್ಕಾಡ್ ಹಾಕಿ ನೀವು ಪ್ರೇಯರ್ ಮಾಡಬೇಡ, ನಿದ್ದೆ ಮಾಡು ಅಂತ. ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಮಾಡೋಣ. ಅಯ್ಯೋ ಬೇಡಪ್ಪ, ನಮ್ಮೊಳಗೆ ನಿದ್ದೆ ನಿದ್ದೆ ನಿದ್ದೆ. ಈಗ ನೀವು ಮನೇಲಿ ನೀವೇ ನಡ್ಸ್ಕೊಳ್ಳಿ. ಯಾರಿಗ ಒಬ್ರು ಎಲ್ಲ ಪ್ರೇಯರ್ ಮಾಡ್ಬೇಕಂದ್ರೆ ನೀವು ಪ್ರೇಯರ್ ಮಾಡೋಣ ಆಮೇಲೆ ಮಾಡೋದ್ರೆ ಎಷ್ಟೋ ಕಟ್ಟೋ ಬಂದಿರ್ತದೆ. ಇನ್ನೆ ಅಯ್ಯೋ ನಿನ್ನೆನೆ ಪ್ರೇಯರ್ ಮಾಡಿದ್ರೆ ಚೆನ್ನಾಗಿತ್ತಲ್ಲಪ್ಪ, ನೀವೇ ನಡ್ಸ್ಕೊಂಡಿರ್ತೀರಾ. ನಾನು ಅಷ್ಟೇ ನಮ್ಮ ಲೈಫಲ್ಲಿ ಆಗಿದೆ. ಅಯ್ಯೋ ನಿನ್ನೆನೆ ಪ್ರೇಯರ್ ಮಾಡಿಲ್ಲ, ಇವತ್ತು ಬೆಳಗ್ಗೆ ಮಾಡೋಣ ಅಂದ್ರೆ ಅಷ್ಟಲ್ಲಿ ಮುಗಿತಲ್ಲಪ್ಪ ಅಂತ ನಾನು ಎಷ್ಟೊತ್ತಾಗ ಹೇಳಿದ್ದೀನಿ. ನೀವು ಹಂಗೆ ಮಾಡ್ಬೇಕು. ಯಾಕಂದ್ರೆ ಕನನಿತ್ರೆ ನಾವಿ ಕನ್ನಡ ಏನಪ್ಪಾಗಿದಪ್ಪ, ಕರ್ತನು ನಿಮ್ಮ ಮೇಲೆ ಕಾಟನಿತ್ರೆ ಆತನು ನಿಮ್ಮ ಕಣ್ಣುಗಳನ್ನು ಮುಚ್ಚಿದಾನೆ. ಪ್ರವಾದಿಗಳನ್ನು ನಿಮ್ಮ ಮುಖ್ಯಸ್ಥರು ಅಲ್ಲಿ ಮನೆಯಲ್ಲಿ ಇರ್ತಾರೆ ದೀರ್ಘದರ್ಶಿಗಳು, ನೀವು ಹೇಳ್ತೀರಾ ಅಲ್ಲಿ ಹೋಗಿ ಪ್ರವಾದಿ ಹತ್ರ ಹೋಗಿ ಪ್ರೇಯರ್ ಮಾಡೋಣ, ದೀರ್ಘದರ್ಶಿ ಪ್ರೇಯರ್ ಮಾಡೋಣ ಅಂತ ನೀವು ಹೇಳುವಾಗ ಏನಾಗ್ತಾರೆ? ದೇವರು ಪ್ರೇಯರ್ ಮಾಡ್ತೀಯಾ? ಅವಾಗೆಲ್ಲ ಬಿಟ್ಬಿಟ್ಟಿದೆಯಲ್ಲ, ಈಗ ಪ್ರೇಯರ್ ಮಾಡ್ತೀಯಾ? ಅಲ್ಲಿ ನಾವು ಹೋಗೋಷ್ಟರಲ್ಲಿ ಪ್ರವಾದಿ ಏನಿರ್ತಾರೆ, ಎಲ್ಲ ಹೋಗಿರ್ತಾರೆ. ಅಯ್ಯೋ ಹೋಗಿರ್ತಾರಲ್ಲಪ್ಪ ಬರ್ಲಿ ಅಂತ ನಾವು ಕಾಯೋಷ್ಟರಲ್ಲಿ ಇವ್ರಿಗೆ ಹೋಗಿರ್ತಾರೆ ಅಲ್ವಾ? ಅದಕ್ಕೆ ದೇವರು ಹೇಳ್ತಾರೆ ನಮ್ಮ ಕಣ್ಣು ನಾವು ಯಾವಾಗ ಈ ಟೈಮ್ ಈಗಿನ ಟೈಮ್ ಮನ ತಿರುಗಬೇಕು. ಯಾಕಂದ್ರೆ ನಾವು ಎಚ್ಚರಿಕೆಯಿಂದ ನಾವು ಮಾಡ್ಬೇಕಂತಾನೆ ಈ ವಾಕ್ಯ ಹೇಳ್ತಾ ಇರೋದು. ನೋಡಿ, ಇವತ್ತೇ ರಕ್ಷಣೆ ನಾಡು ಇಲ್ಲದೆ ಬರಲ ರಕ್ಷಣೆ ನಾವು ಚೆಲ್ಲಕ್ಕೆ ಹೋಗಕ್ಕೆ ಆಗಲ್ಲ. ನೀವು ಪತ್ತು ಮನ ತಿರುಗಬೇಕು, ಎಲ್ಲ ರಕ್ಷಣೆ ಹೊಂದಬೇಕು. ಯಾಕಂದ್ರೆ ಮನ ತಿರುಗಿದ್ರೆ ಕೆಟ್ಟ ಅಭ್ಯಾಸಗಳು ಎಲ್ಲ ಬಿಟ್ಬಿಡ್ಬೇಕು. ನಮಗೆ ಗೊತ್ತಾಗುತ್ತಲ್ಲ, ಅದು ಇನ್ನೊಂದು ಕಾರ್ಯ. ನೀವು ಮನ ತಿರುಗುವಾಗ ನೀವು ಪಾಪಗಳನ್ನ ಯಾರ ತರ ಅರಿಕೆ ಮಾಡ್ತೀರಾ? ನೀವು ಪಾಪಗಳನ್ನ ಏಸಪ್ಪ ತರ ಅರಿಕೆ ಮಾಡ್ಬೇಕು. ನೀವೇ ಅಕ್ಕಪಕ್ಕದಲ್ಲಿ ಅಯ್ಯೋ ನೀವು ಇಷ್ಟು ಪಾಪ ಮಾಡ್ತೀರಿ ಗೊತ್ತಾ, ಇಷ್ಟು ಪಾಪ ಹೇಳಿದ್ರೆ ಅವ್ರು ಅಷ್ಟು ಪಾಪ ಮಾಡ್ತಾರೆ, ಇಷ್ಟು ಪಾಪ ಮಾಡಿದ್ದಾರೆ ನಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ. ಆದ್ರೆ ನಾವೇನು ಮಾಡ್ಬೇಕಂತೆ, ಏಸಪ್ಪ ಹತ್ರ ಮಾತ್ರ ಹೇಳ್ಬೇಕು. ಏಸಪ್ಪ ನನ್ಗೆ ಗೊತ್ತಿದ್ದೇ ಮಾಡ್ತೀನಿ, ನಾನು ಹಂಗೆ ಮಾಡಿದೆ, ಒಂದು ದಯ ಎಲ್ಲ ಬರದೆ ಏಸಪ್ಪ ನೀನು ಎಲ್ಲ ಸುಟ್ಟಾಕ್ಬಿಟ್ಟಿದ್ದೀನಿ. ಅವಾಗ ಏಸಪ್ಪ ಅಂತ ಯಾಕೆಂದ್ರೆ ಏಸಪ್ಪ ಹೇಳಿದ್ರೆ ನಮ್ಮ ಏಸಪ್ಪ ಹತ್ರ ಅರಿಕೆ ಮಾಡಿದ್ರೆ ಸಮುದ್ರ ಇದಲ್ಲ, ಸಮುದ್ರ ಆಡಿದ್ರೆ ಹಾಕಿ ಬಿಡ್ತಾರಂತೆ. ನಿಮ್ಗೆ ಗೊತ್ತಾ? ನಮ್ಮ ಪಾಪಗಳೆಲ್ಲ ಏಸಪ್ಪ ಹತ್ರ ಹೇಳ್ಬಿಟ್ರೆ ಏಸಪ್ಪ ನಾನು ತಪ್ಪು ಮಾಡ್ಬಿಟ್ಟಿದೆ, ಏಸಪ್ಪ ಅವತ್ತು ಸುಳ್ಳು ಹೇಳಿದ್ದೀನಿ, ಏಸಪ್ಪ ಇಲ್ಲಿ ಕರ್ತನ ಮಾಡಿದ್ದೀನಿ ಏಸಪ್ಪ ಅಂತ ನಾನು ಏಸಪ್ಪ ಹತ್ರ ಎಲ್ಲ ಹೇಳ್ಬಿಟ್ರೆ ಬಿಡಮ್ಮ ಎಲ್ಲ ಸರಿ ಮಾಡ್ತೀವಿ ಹೇಳಿ ನಮ್ಮ ಪಾಪಗಳೆಲ್ಲ ಸೇರಿ ಸಮುದ್ರದ ಆಳದಲ್ಲಿ ಲಾಸ್ಟಿಗೆ ಬಿಡ್ತಾರೆ. ಅಲ್ಲಿ ಯಾರು ನೋಡಕ್ಕಾಗಲ್ಲ. ನೋಡಿ ವಾಕ್ಯನ. ಯಾಕಂದ್ರೆ ಈ ವಾಕ್ಯ ಆದ್ಮೇಲೆ ತುಂಬಾ ಸಂತೋಷವಾಯ್ತು. ಏಸಪ್ಪ ನನ್ನ ಪಾಪಗಳನ್ನು ಇವಾಗ ಎಲ್ಲಿರ್ತದೆ? ಸಮುದ್ರದ ಆಳದಲ್ಲಿ ಇರ್ತದೆ. ಅವ್ರು ಬಂದ್ರು ಹೇಳಿದ್ರು ಹೇಳ್ಬಿಟ್ಟು ನೀನು ಎಷ್ಟು ಪಾಪ ಮಾಡಿದೀವಿ ಗೊತ್ತಾ, ಈಗ ಏನೋ ದೇವ್ರ ಸೇವೆ ತರ ಮಾಡ್ತೀಯಾ ಅಂತ ಹೇಳಿದ್ರು. ನನಗೆ ನಾನು ಪಾಪ ಮಾಡಿದೆ, ಕೋಪ ಮಾಡಿದೆ, ಜಗಳ ಮಾಡಿದೆ. ಆದ್ರೆ ಈಗ ನನ್ನ ಏನ್ ಮಾಡಿದ್ದಾರೆ ಏಸಪ್ಪ? ಎತ್ತಿ ನಿಲ್ಸೋರು ಮಾಡಿದ್ದಾರೆ. ಈಗ ನಾನು ಹೇಳಿದೆ ನನ್ನ ಪಾಪ ಎಲ್ಲ ದೇವರು ಮುಚ್ಚಿಬಿಟ್ಟಿದ್ದಾರೆ. ನೀವು ಆ ಪಾಪ ಎಲ್ಲ ತೋಡಿ ಮಾಡಿದ್ರೆ ಯಾರಿಗೆ ಸ್ಮೆಲ್ ಬರ್ತದೆ? ಏನನ್ನ ತೋಡುವಾಗ ಯಾರತ್ತದೆ? ನನಗೆ ಬರ್ತದೆ. ನನ್ನ ಪಾಪ ಹೋಯ್ತು, ನಾನು ಮುಚ್ಚಿಬಿಟ್ಟಿದ್ದೀನಿ, ಇಲ್ಲಿ ಇರ್ತೀನಿ. ಅಯ್ಯೋ ಪಾಪ ಎಲ್ಲ ಕಡೆ ನೋಡೋಣ ಅಂತ ಹೇಳಿ ಕೇಳೋಣ ಎಲ್ಲ ತೋಡಿ ನೋಡಿದ್ರೆ ಯಾರಿಗೆ ಸ್ಮೆಲ್ ಬರ್ತದೆ? ತೋಡಿರ್ತಾನೆ. ಕರೆಕ್ಟ್ ಆಗಿದೆ ಅಲ್ವಾ? ಯಾರಿಗೆ ಬರ್ತದೆ? ನಮ್ಮ ಹಳ್ಳದಲ್ಲಿ ಹೆಣ ಇದೆ, ಹೆಣನ್ನ ತೋಡಿ ನೋಡ್ತಾರಲ್ಲ, ಸ್ಮೆಲ್ ಬರ್ತಾ ಇಲ್ವಾ? ನಾಲ್ಕು ಬರ್ತದಲ್ಲ. ಅವಾಗ ಯಾರಿಗೆ? ನಮಕ್ಕ ತೋಡೋರ್ಕ ಯಾರಿಗೆ ಹೇಳ್ತಾರೆ? ನಮ್ಮ ಬಗ್ಗೆ ಚಾಡಿಗಳು ಇರ್ತಾನೆ. ನಾನು ಹೇಳಿದೆ ನನಗೇನಿಲ್ಲ, ನೀವೇನಾದ್ರು ಮಾಡ್ಬಿಡಿ, ಏನಾದ್ರು ನಾನು ಏನ್ ಮಾಡಿದ್ದೀನಿ? ಏಸಪ್ಪರನ್ನ ಆರಾಮ ಇಟ್ಟಿದ್ದಾರೆ, ನೋಡ್ಕೋಬೇಕಾದ್ರೆ ನೋಡ್ಕೊಳ್ಳಿ ತೋಡಿ. ಆದ್ರೆ ನಿಮ್ ಕೈ ಕಾಲು ಎಲ್ಲ ಏನಾಗುತ್ತದೆ? ಆಗ್ತಾ ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ದೇವರು ಸಮುದ್ರದ ಆಳದಲ್ಲಿ ಇರ್ತಾರಂತೆ. ನೋಡಿ
ಮೀಗ ಮೀಗ 2ನೇ ಅಧ್ಯಾಯ 19ನೇ ವಾಕ್ಯ. ಮೀಕ மீக 7ನೇ அதிகாரம் 19வது வசனம். அவர் நம்மேல் மனதிருப்பார், நம்முடைய அக்கிரமங்களை அடக்கி நம்முடைய பாவங்களை எல்லாம் ಸಮುದ್ರத்தின் ಆಳದ ಆತನು ತಿರುಗಿಕೊಂಡು ನಮ್ಮನ್ನು ಕನಿಕರಿಸುತ್ತಾನೆ. அவர் நம்ம மேல் இறங்குவார், நம்முடைய அக்கிரமங்களை அடக்கி நம்முடைய பாவங்களை எல்லாம் சமுத்திரத்தின் ஆழங்களில் போட்டு விடுவார். நம்முடைய ಪಾಪಗಳನ್ನು ತುಳಿಸಿಬಿಡುತ್ತಾನೆ. ಪಾಪಗಳ ಸಮುದ್ರದ ಆಳದಲ್ಲಿ ಹಾಕಿದ್ದಾರೆ. ಹಾಗಾದ್ರೆ ನಾವು ಇವಾಗ ನೀವು ಮನ ತಿರುಗುವಾಗ ದೇವರ ಹತ್ರ ಹೋಗಿ ಏಸಪ್ಪ ನನ್ನದೆಲ್ಲ ತಿರ್ಗಾ ನಮ್ಗೆ ಬರೋದೇ ಇಲ್ಲ. ಒಂದ್ಸಲ ಮುಚ್ಚಿಬಿಟ್ರೆ ತಿರ್ಗಾ ಆ ಪಾಪಗಳು ಕೆಟ್ಟ ಬೀಜ ನಮ್ಗೆ ಕೊಡಲ್ಲ. ದೇವರು ನಮ್ಮನ್ನ ಬಿಡಿಸಿ ನಮ್ಮ ಸೆಪರೇಟ್ ಕಾಪಾಡ್ತಾರೆ ಅಂತ ಇವತ್ತು ತೀರ್ಮಾನ ಮಾಡ್ಕೊಳ್ಳಿ. ಏಸಪ್ಪ ನಾನು ದೇವರೊಳಗೆ ಬಂದಿದ್ದೀನಿ, ಚೆನ್ನಾಗಿದ್ದೀನಿ, ಕಮ್ಯುನಿಟಿ ತಗೊಳ್ತೀನಿ, ನಾವು ತೀರ್ಥ ತಗೊಂಡಿದ್ದೀವಿ ಎಲ್ಲ ಇದೆ. ಆದರೆ ಒಂದೊಂದು ಪಾಪಗಳು ಇದ್ದಿದ್ರೆ ಅದಕ್ಕೆ ನಮಗೆ ಗೊತ್ತಾಗಲ್ಲ, ನಿಮ್ದಾರಿ ಗೊತ್ತಾಗುತ್ತದೆ. ಏಸಪ್ಪ ಹತ್ರ ಹೇಳಿ ಏಸಪ್ಪ ಎಲ್ಲ ಬಿಡಿಸ್ಬಿಟ್ಟು ತಿರ್ಗಾ ಏಸಪ್ಪ ನಾನು ಮಾತ್ರ ಅಲ್ಲ, ನನ್ನ ಫ್ಯಾಮಿಲಿ ಪೂರ್ತಿ, ನನ್ನ ಮಕ್ಕಳು ಮೊಮ್ಮಕ್ಕಳು, ನಾನು ಹಂಗೆ ಹೇಳು, ನನ್ನ ಮಕ್ಕಳು ಮೊಮ್ಮಕ್ಕಳು ಫ್ಯಾಮಿಲಿ ಎಲ್ಲ ದೇವರು ಬರಬೇಕು, ಹೊರನಾಡು ಸೇರ್ಬೇಕು. ದೇವಿ ಆಶೀರ್ವಾದ ಮಾಡಿ ಅಂತ ಪ್ರೇಯರ್ ಮಾಡುವಾಗ ಏಸಪ್ಪ ನಮ್ಮ ಆಸ್ತೆನ ನಮ್ಮ ಬೇಡಿಕೆನ ಖಂಡಿತ ಪೂರೈಸಿ ಕೊಡ್ತಾರೆ, ದೇವರು ಆಶೀರ್ವಾದ ಮಾಡ್ತಾರೆ. ಜಾತಿ ಹೇಳ್ಬೇಕಾದ್ರೆ ಹೇಳಕ್ಕಾಗಲ್ಲ. ಸಫಲ ಘಟನಾ ದೇವರು ನಮಗೆ ಸ್ತೋತ್ರ.